ನಿಜ ಹೇಳಿ ಮನಸ್ಸು ವಿಚಲಿತಗೊಳ್ತಾ ಐ ಥಿಂಕ್ ಖಂಡಿತ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಒಂದು ಬಾರಿ ನೀವು ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದನ್ನ ಆಫ್ ಮಾಡಬೇಕು ಅಂತ ಮನಸ್ಸಿಗೆ ಅನಿಸೋದೇ ಇಲ್ಲ. ಇದೇ ಕಾರಣದಿಂದ ಭಾರತೀಯ ಯುವಕರ ಆವರೇಜ್ ಸ್ಕ್ರೀನ್ ಟೈಮ್ 3 ರಿಂದ 8 ಗಂಟೆ ಪ್ರತಿದಿನ ಆಗ್ತಾ ಇದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಈ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅಡಿಕ್ಟಿವ್ ಯಾಕಾಗಿದೆ? ಮತ್ತೆ ಇದರಲ್ಲಿ ನಮ್ಮ ಡೇಟಾ ಸೇಫ್ ಆಗಿದೆನಾ ಅಥವಾ ಇಲ್ಲ? ಈ ಎಲ್ಲಾ ಪ್ರಶ್ನೆಗಳನ್ನ ಒಂದು ದಿನ ಮಾರ್ಕ್ ಜಗರ್ಬರ್ಗ್ ಅವರನ್ನ ಒಂದು ಇಂಟರ್ವ್ಯೂ ನಲ್ಲಿ ಪ್ರಶ್ನೆ ಕೇಳಲಾಯಿತು. ನೀವು ಕಳೆದ ರಾತ್ರಿ ಯಾವ ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ರಿ ಅಂತ. ಆಗ ಅವರು ಸ್ವಲ್ಪ ಸಮಯ ಯೋಚನೆ ಮಾಡಿ ನೆನಪಿಲ್ಲ ಅಂದ್ರು. ನಂತರ ಮತ್ತೆ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಲಾಯಿತು, ನೀವು ಕಳೆದ ವಾರ ಯಾರಿಗೆ ಮೆಸೇಜ್ ಮಾಡಿದ್ರಿ ಅಂತ. ಆಗ ಮಾರ್ಕ್ ಹೇಳಿದ್ರು, ನಾ ಇದನ್ನ ಎಲ್ಲರ ಮುಂದೆ ಹೇಳಲು ಆಗೋದಿಲ್ಲ ಅಂದ್ರು. ನೋಡಿ, ಯಾವ ವ್ಯಕ್ತಿ ಹತ್ತಿರ ಪ್ರತಿಯೊಬ್ಬ ಮನುಷ್ಯನ ಮಾಹಿತಿ ಇದೆ, ಆ ವ್ಯಕ್ತಿಯ ಮಾಹಿತಿ ಯಾರಿಗೂ ಇಲ್ಲ, ಮತ್ತೆ ಆತ ಯಾರಿಗೂ ತನ್ನ ಮಾಹಿತಿಯನ್ನ ಹಂಚಿಕೊಳ್ಬಾರ್ದು ಅಂತಾನೆ. ನಾ ಇವತ್ತು ನಿಮಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಇಂತಹ ಮಾಹಿತಿಗಳನ್ನ ಹೇಳ್ತೀನಿ. ಅದರ ಬಗ್ಗೆ ಕೇಳಿ ನಿಮ್ಗೂ ಸಹ ಶಾಕ್ ಆಗುತ್ತೆ. ನೋಡಿ, ಇವತ್ತಿನ ಕಾಲದಲ್ಲಿ ಯಾವುದೇ ಒಬ್ಬ ಇಂತಹ ವ್ಯಕ್ತಿ ಇಲ್ವೇ ಇಲ್ಲ ಈ ಸೋಷಿಯಲ್ ಮೀಡಿಯಾ ಅನ್ನ ಉಪಯೋಗ ಮಾಡದೇ ಇರುವವನು. ನೀವು ಸಹ ಉಪಯೋಗ ಮಾಡ್ತಾ ಇರಬಹುದು. ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ. ನೋಡಿ, ಈ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಸ್ಮಾರ್ಟ್ ಫೋನ್ ಸಲುವಾಗಿ ನಿರ್ಮಾಣ ಮಾಡಿದ್ರು. ಆದರೆ ಈಗ ಸ್ಮಾರ್ಟ್ ಫೋನ್ ಗಳನ್ನೇ ಸೋಷಿಯಲ್ ಮೀಡಿಯಾ ಸಲುವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವು ಒಂದು ಆಪ್ ಇನ್ಸ್ಟಾಲ್ ಮಾಡ್ತೀರಾ, ಅದರಲ್ಲಿ ಒಂದು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಆಗ ನೀವು ಸಹ ಇದನ್ನ ಗಮನಿಸಿರಬಹುದು. ಆ ಆಪ್ ನಿಮಗೆ ಇಂಟ್ರೆಸ್ಟ್ ಕೇಳುತ್ತೆ, ಏಕೆಂದ್ರೆ ನೀವು ಆ ಆಪ್ ಓಪನ್ ಮಾಡ್ತಾ ಇದ್ದಂತೆ ನಿಮ್ಮ ಮುಂದೆ ಅದೇ ಪೋಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಇರಬೇಕು, ನಿಮ್ಗೆ ಬೋರ್ ಆಗಬಾರ್ದು. ಮತ್ತೆ ನೀವು ಜಾಸ್ತಿ ಸಮಯ ಅದೇ ಆಪ್ ಗಳನ್ನ ಉಪಯೋಗ ಮಾಡಲು ಕೇವಲ 2 ನಿಮಿಷದಲ್ಲಿ ನಿಮ್ಗಿಂತಲೂ ನಿಮ್ಮ ಬಗ್ಗೆ ಜಾಸ್ತಿ ಮಾಹಿತಿಯನ್ನ ಈ ಆಪ್ಗಳು ಸಂಗ್ರಹಣೆ ಮಾಡುತ್ತೆ. ಮತ್ತೆ ತಕ್ಷಣ ಪತ್ತೆ ಹಚ್ಚುತ್ತೆ ನೀವು ಯಾವ ವಿಡಿಯೋ ನೋಡ್ತೀರಾ, ಯಾವ ವಿಡಿಯೋ ನೋಡೋದಿಲ್ಲ ಅನ್ನೋದು. ನೀವು ಒಂದು ರೀಲ್ ನೋಡಿ ಅದನ್ನ ಲೈಕ್ ಮಾಡ್ತೀರಾ, ನಂತರ ನಿಮ್ಮ ಮುಂದೆ ಅಂತಹದೇ 10 ಪೋಸ್ಟ್ ಅಥವಾ ರೀಲ್ಸ್ ಬರುತ್ತೆ. ಅದನ್ನ ಆಫ್ ಮಾಡಲು ನಿಮ್ಗೆ ಆಗೋದೇ ಇಲ್ಲ. ಹಾಗಿದ್ರೆ ನಾವು ಇವತ್ತು ಇದರ ಹಿಂದಿನ ಸೈನ್ಸ್ ಅನ್ನ ತಿಳಿಯೋಣ. ಈ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅಡಿಕ್ಟಿವ್ ಯಾಕೆ ಇರುತ್ತೆ, ಮತ್ತೆ ನಾವು ಯಾಕೆ ಪದೇ ಪದೇ ಈ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಉಪಯೋಗ ಮಾಡುತ್ತೇವೆ, ಮತ್ತೆ ಗೊತ್ತಿಲ್ಲದೇನೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ನೋಡಿ, ಯಾರೇ ಈ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಡಿಸೈನ್ ಮಾಡಿರ್ಲಿ, ಅವರು ಮನುಷ್ಯನ ಮೈಂಡ್ ಅನ್ನ ಸರಿಯಾಗಿ ಸ್ಟಡಿ ಮಾಡಿರ್ತಾರೆ. ಅವರಿಗೆ ಗೊತ್ತಿರುತ್ತೆ ಮನುಷ್ಯನ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ನಾವು ಹೇಗೆ ಇದರಿಂದ ಕೆಲಸ ಮಾಡಿಸಿಕೊಳ್ಬೇಕು ಅನ್ನೋದು. ನೋಡಿ, ಮನುಷ್ಯನ ಮೈಂಡ್ಗೆ ಆಸೆ ಇರುತ್ತೆ ಹೊಗಳಿಕೆಗಳನ್ನ ಕೇಳುವುದು. ಏಕೆಂದ್ರೆ ಒಬ್ಬ ಮನುಷ್ಯನಿಗೆ ಜನ ಹೊಗಳಿದ್ರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಈಗ ನಿಜ ಜೀವನದಲ್ಲಿ ಯಾರು ಯಾರಿಗೂ ಹೊಗಳೋದಿಲ್ಲ. ಅದಕ್ಕಾಗಿ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನ ಹಂಚಿಕೊಳ್ತಾರೆ ಹೊಗಳಿಕೆಗಳನ್ನ ಕೇಳಲು. ಈಗ ಜನ ಹೊಗಳಿಕೆಗಳನ್ನ ಕೇಳಲು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಒಂದು ಬಾರಿ ಅವರಿಗೆ ಅಟೆನ್ಷನ್ ಸಿಕ್ಕರೆ ಜನ ಅವರಿಗೆ ಹೊಗಳ್ತಾ ಇದ್ರೆ ಮತ್ತೆ ಫೋಟೋ ಕ್ಲಿಕ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಪದೇ ಪದೇ ಲೈಕ್ಸ್ ಕಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಕೇವಲ ಹೊಗಳಿಕೆಗಳನ್ನ ಕೇಳಲು. ಇಲ್ಲಿವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ನಾವು ನಮ್ಮ ಜೀವನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಇದರಿಂದ ಅಟೆನ್ಷನ್ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ, ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲೇ ಬರುತ್ತೆ ಒಂದು ಟರ್ನಿಂಗ್ ಪಾಯಿಂಟ್. ನಾ ಮುಂಚೆನೆ ಹೇಳಿದ್ದೆ, ಮನುಷ್ಯನ ಮೈಂಡ್ಗೆ ಆಸೆ ಇರುತ್ತೆ ಅಟೆನ್ಷನ್ ಪಡೆಯುವುದು, ಹೊಗಳಿಕೆಗಳನ್ನ ಕೇಳುವುದು. ಆದ್ರೆ ಮನುಷ್ಯನ ಮೈಂಡ್ಗೆ ಇನ್ನೊಂದು ಆಸೆ ಇರುತ್ತೆ, ಕಂಪೇರ್ ಮಾಡುವುದು. ಉದಾಹರಣೆಗೆ, ನೀವು ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೀರಾ ಅನ್ಕೊಳ್ಳಿ, ನಿಮ್ಗಂತೂ ಲೈಕ್ಸ್ ಕಮೆಂಟ್ ಸಿಗ್ತಾ ಇದೆ. ಆದ್ರೆ ನಿಮ್ಮನ್ನ ಹೊಗಳುವವನು ನಿಮ್ಮ ಜೊತೆಗೆ ಕಂಪೇರ್ ಮಾಡಲು ಪ್ರಾರಂಭ ಮಾಡ್ತಾನೆ. ಮತ್ತೆ ನೀವು ಕೂಡ ಬೇರೆಯವರ ಒಳ್ಳೆಯ ಫೋಟೋಗಳನ್ನ ನೋಡಿ ಕಂಪೇರ್ ಮಾಡಲು ಪ್ರಾರಂಭ ಮಾಡ್ತೀರಾ. ಅದಕ್ಕೆ ಅನೇಕ ಜನ ಪ್ರಯತ್ನ ಮಾಡ್ತಾರೆ, ಎದುರಿನ ವ್ಯಕ್ತಿಗಿಂತ ಒಳ್ಳೆಯ ಫೋಟೋಗಳನ್ನ ಕ್ಲಿಕ್ ಮಾಡಿಕೊಳ್ಳಬೇಕು ಎಂದು. ಮತ್ತೆ ಈ ಚೈನ್ ಹೀಗೆ ಬೆಳೀತಾ ಹೋಗ್ತಾ ಇದೆ. ಮತ್ತೆ ಅನೇಕ ಜನ ಇದರಲ್ಲಿ ಸಿಕ್ಕಿ ಬೀಳ್ತಾ ಇದ್ದಾರೆ. ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದ್ರೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಮನುಷ್ಯ ನಿಜ ಜೀವನದಲ್ಲಿ ಸ್ಯಾಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಲೈಫ್ ಅನ್ನ ಶೋ ಮಾಡ್ತಾ ಇದ್ದಾನೆ. ಇದರಿಂದ ಎದುರಿನ ವ್ಯಕ್ತಿಗೆ ಅನಿಸ್ತಾ ಇದೆ ಈತ ತುಂಬಾ ಖುಷಿಯಾಗಿ ಇದ್ದಾನೆ, ಮತ್ತೆ ನಾನೇ ದುಃಖದಲ್ಲಿ ಇದ್ದೇನೆ ಎಂದು. ಮತ್ತೆ ಈ ಚೈನ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ನಿಮ್ಗೆ ಊಹೆ ಮಾಡಲು ಆಗೋದಿಲ್ಲ. ಮತ್ತೆ ಇದರಲ್ಲಿ ನಿಮ್ಮ ತಪ್ಪು ಇಲ್ವೇ ಇಲ್ಲ. ಏಕೆಂದ್ರೆ ಹೊಗಳಿಕೆಗಳನ್ನ ಕೇಳುವುದು, ಕಂಪೇರ್ ಮಾಡುವುದು ಮನುಷ್ಯನ ನೈಜ ಸ್ವಭಾವ ಆಗಿದೆ. ಮತ್ತೆ ಇದರದೇ ಲಾಭ ಪಡೆದಿವೆ ಈ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳು. ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಯಾಕೆ ಈ ತರ ಮಾಡ್ತಾ ಇವೆ ಅಂತ? ನೋಡಿ, ಇವರ ಒಂದೇ ಒಂದು ಆಸೆ ಇದೆ, ನೀವು ಹೆಚ್ಚು ಹೆಚ್ಚು ಕಾಲ ಇವರ ಆಪ್ಸ್ ಗಳನ್ನ ಉಪಯೋಗ ಮಾಡಬೇಕು ಎಂದು. ನೀವು ಯಾವತ್ತೂ ಅವರ ಆಪ್ಸ್ ಗಳನ್ನ ಬಿಟ್ಟು ಹೋಗಬಾರದು ಎಂದು. ನಮಗೆ ಎಂಟರ್ಟೈನ್ಮೆಂಟ್ ನ ಹೆಸರಲ್ಲಿ ಇದರ ಚಟ ಹವ್ಯಾಸ ಆಗಿ ನಿರ್ಮಾಣ ಮಾಡ್ತಾ ಇವೆ. ಇದನ್ನ ಒಂದು ಉದಾಹರಣೆ ಮೂಲಕ ತಿಳಿಯುವುದಾದ್ರೆ, ನೀವೆಲ್ಲ ಕಸಿನೋ ಹೆಸರು ಕೇಳೇ ಇರ್ತೀರಾ. ಹೌದು, ಜೂಜಾಟ ಆಡುವ ಅಡ್ಡೆ.
ಮತ್ತೆ ಇದು ತುಂಬಾ ಅಡಿಕ್ಟಿವ್ ಗೇಮ್ ಆಗಿದೆ. ಮತ್ತೆ ಯಾವ ತರ ಇದನ್ನ ಡಿಸೈನ್ ಮಾಡಲಾಗಿದೆ ಅದೇ ತರ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಡಿಸೈನ್ ಮಾಡಲಾಗಿದೆ. ಅವರೆಲ್ಲ ಇದನ್ನ ಡಿಸೈನ್ ಮಾಡಿ ಬಿಟ್ಟೋದ್ರು, ಆದ್ರೆ ಇದರ ಇವತ್ತಿನ ಯುವಕರ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಿಮ್ಮಿಂದ ಊಹಿಸಲು ಸಾಧ್ಯ ಆಗೋದಿಲ್ಲ. ಬೇರೆಯವರ ಫೇಕ್ ಲೈಫ್ ಅನ್ನ ನಮ್ಮ ನಿಜ ಜೀವನದ ಜೊತೆಗೆ ಕಂಪೇರ್ ಮಾಡಿ ತಮ್ಮ ಜೀವನವನ್ನು ಎಷ್ಟು ಹಾಳು ಮಾಡಿಕೊಂಡಿದ್ದೇವೆ ಅನ್ನೋದಕ್ಕೆ ಯಾವುದೇ ಲಿಮಿಟ್ಸ್ ಇಲ್ವೇ ಇಲ್ಲ. ಬೇರೆಯವರ ಫೇಕ್ ಸೋಷಿಯಲ್ ಲೈಫ್ ಅನ್ನ ನೋಡಿ ತಮ್ಮ ಜೀವನವನ್ನು ಕೊಚ್ಚೆ ಅಂತ ತಿಳಿದುಕೊಂಡಿದ್ದೇವೆ. ಮತ್ತೆ ಇದರಿಂದಲೇ ನಿಮ್ಮಲ್ಲಿ ಒಂದು ಕೆಟ್ಟ ಫೀಲಿಂಗ್ ಬರುತ್ತೆ. ಇದರಿಂದಲೇ ನಾವು ನಮ್ಮ ಒಳ್ಳೆಯ ಜೀವನವನ್ನು ದರಿದ್ರ ಅಂತ ಅನ್ಕೊಳ್ತೇವೆ. ಐ ಹೇಟ್ ಮೈ ಲೈಫ್ ಅಂತ ಸ್ಟೇಟಸ್ ಹಾಕ್ತೇವೆ. ಆದರೆ ಈ ತರ ಕೂಡ ಆಗಿರಬಹುದು ಅಲ್ವಾ? ಬಿಹೈಂಡ್ ದ ಸೀನ್ ನಿಮ್ಮ ಜೀವನ ಬೇರೆಯವರ ಜೀವನಕ್ಕಿಂತ ಚೆನ್ನಾಗಿ ಇರಬಹುದು. ನಿಮಗೆ ಅವರ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ನೀವು ಫೇಕ್ ರೀಲ್ಸ್ ಗಳನ್ನ ನೋಡಿ ತಮ್ಮ ನಿಜ ಜೀವನದ ಜೊತೆಗೆ ಕಂಪೇರ್ ಮಾಡಿ ದುಃಖ ಪಡ್ತಾ ಇದ್ದೀರಾ. ನೋಡಿ, ಸೋಷಿಯಲ್ ಮೀಡಿಯಾದಿಂದ ನಾವೆಲ್ಲ ಸ್ಮಾರ್ಟ್ಲಿ, ಹ್ಯಾಪಿಲಿ, ಸೋಷಿಯಲಿ ಕನೆಕ್ಟೆಡ್ ಆಗಿದ್ದೇವೆ. ಜೊತೆಗೆ ನಾವು ಡಿವೈಡೆಡ್, ಅನ್ಗ್ರೇಟ್ಫುಲ್, ಆಂಕ್ಷಿಯಸ್, ಫೇಕ್, ಲೇಜಿ, ಡಂಪ್, ಡಿಪ್ರೆಸ್ ಮತ್ತೆ ರಿಯಲ್ ಲೈಫ್ ನಲ್ಲಿ ನಾವು ಡಿಸ್ಕನೆಕ್ಟೆಡ್ ಕೂಡ ಆಗಿದ್ದೇವೆ. ನಾವೆಲ್ಲ ಒಂದು ಹ್ಯಾಪಿ ಪಿಕ್ಚರ್ ಜೊತೆಗೆ ಒಬ್ಬ ದುಃಖದಲ್ಲಿ ಇರುವ ವ್ಯಕ್ತಿ ಆಗಿದ್ದೇವೆ. ನಾವು ನಮ್ಮ ಸಲುವಾಗಿ ಬದುಕ್ತಾ ಇಲ್ಲ, ಬದಲಾಗಿ ಬೇರೆಯವರ ಸಲುವಾಗಿ ಬದುಕ್ತಾ ಇದ್ದೇವೆ. ಹೇಗೆ ಬೇರೆಯವರು ಆಸೆ ಪಡ್ತಾರೆ, ಹೇಗೆ ಬೇರೆಯವರು ಯೋಚನೆ ಮಾಡ್ತಾರೆ, ಆ ತರ ನಾವು ಆಗುತ್ತೇವೆ. ಆದರೆ ನಾವು ಆ ತರ ಆಗ್ಬೇಕು, ಯಾವುದರಲ್ಲಿ ನಾವು ಕಂಫರ್ಟೇಬಲ್ ಆಗಿದ್ದೇವೆ, ನಾವು ಖುಷಿಯಾಗಿ ಇದ್ದೇವೆ. ಹೇಗಿದ್ದೀರಾ, ಹೇಗೆ ಕಾಣ್ತೀರಾ ಅದನ್ನೇ ತೋರಿಸಿ. ಫೇಕ್ ಅಲ್ಲ, ಬದಲಾಗಿ ರಿಯಲ್ ಆಗಿರುವುದನ್ನ ಕಲಿಯಿರಿ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಮತ್ತೆ ರಿಯಲ್ ಲೈಫ್ ನಲ್ಲಿ ಜಾಸ್ತಿ ಖುಷಿಯಾಗಿ ಇರಿ. ಮತ್ತೆ ನಿಜ ಜೀವನದಲ್ಲಿ ಜನರ ಜೊತೆಗೆ ಕನೆಕ್ಟೆಡ್ ಆಗಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ. ನೋಡಿ, ನಾನು ಕೂಡ ಒಂದು ದಿನ ಗೆಳೆಯರ ಜೊತೆಗೆ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಅಲ್ಲಿ 90% ಗಿಂತ ಜಾಸ್ತಿ ಜನ ಫೋನ್ ಉಪಯೋಗ ಮಾಡ್ತಾ ಇದ್ರು. ಈ ತರ ಕೇವಲ ನನ್ನ ಜೊತೆಗೆ ಅಲ್ಲ, ಬದಲಾಗಿ ನಿಮ್ಮ ಜೊತೆಗೂ ಆಗಿರಬಹುದು. ಎಲ್ಲರೂ ಒಟ್ಟಿಗೆ ಕೂತಿರ್ತಾರೆ, ಆದ್ರೆ ಎಲ್ಲರೂ ತಮ್ಮ ಮೊಬೈಲ್ ಒಳಗೆ ಮುಳುಗಿರ್ತಾರೆ. ಇವತ್ತೇ ಈ ತರ ಪರಿಸ್ಥಿತಿ ಇದೆ ಅಂದ್ಮೇಲೆ ಮುಂದೆ ಯಾವ ತರ ಪರಿಸ್ಥಿತಿ ಇರುತ್ತೆ ಯೋಚನೆ ಮಾಡಿ. ಈಗ ಅನೇಕ ಜನ ಕಮೆಂಟ್ಸ್ ಮಾಡ್ತಾರೆ ಅಥವಾ ಮಾಡಿರಬಹುದು, ನೀನು ಕೂಡ ಈ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡ್ತಾ ಇರೋದು, ನೀನು ಯಾಕೆ ಈ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡುವುದನ್ನ ಬಿಡ್ತಾ ಇಲ್ಲ? ನೋಡಿ, ನನ್ನಲ್ಲಿ ಮತ್ತೆ ಬೇರೆಯವರಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಬೇರೆಯವರು ಕನ್ಸ್ಯೂಮರ್ ಆಗಿದ್ದಾರೆ, ಆದರೆ ನಾನೊಬ್ಬ ಕ್ರಿಯೇಟರ್. ಇದು ನನ್ನ ಕರ್ತವ್ಯ ಆಗಿದೆ. ಜನರಿಗೆ ಒಳ್ಳೆಯ ಮಾಹಿತಿ ನೀಡೋದು, ಪಾಸಿಟಿವಿಟಿಯನ್ನ ಹರಡಿಸೋದು, ಜನರ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು, ಜನರ ಗ್ರೋತ್ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡುವುದು. ಇದೇ ಸಮಸ್ಯೆಯ ಪರಿಹಾರ ಮಾಡಲು ಜಾಸ್ತಿ ಜನರನ್ನ ತಲುಪಲು ನಾ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡ್ತಾ ಇರೋದು. ಮತ್ತೆ ನನ್ನ ಈ ಸಂದೇಶ ನಿಮ್ಮ ಬಳಿ ತಲುಪಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.